ನಿನಗೊಂದು ಮ್ಯಾಟರ್ ಗೊತ್ತಾಕಂತ ನಿನಗೆ ಮಾತು ಬಿಟ್ಟ ಮೇಲೆ ಮೌನವೇ ಆಸರೆ, ಮನಸ್ಸು ಕೆಟ್ಟ ಮೇಲೆ ನೆನಪುಗಳೇ ಆಸರೆ, ಲವರ್ ಕೈ ಕೊಟ್ಟ ಮೇಲೆ ಸ್ನೇಹಿತರೇ ಆಸರೆ. ಹೆಂಗೆ ಕಾಂತ ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಎಲ್ಲ ಅನುಭವದ ಮಾತು. ಓಕೆ ಫೈನ್, ಬಿಟ್ಟಾಕೊಡಿ ಯಾರು ಬಿಟ್ಟಾಗ. ಯಾರಿಗೆ ಯಾರು ಆಸರೆ ಆದ್ರೆ ತಾನೇ ಏನು ಈ ಕಂಟ್ರಿನಲ್ಲಿ? ನನಗೆ ಮಾತ್ರ ನಾನೇ ಆಸರೆ ಏನಂತ್ಯ? ಓಕೆ, ಇದೇ ಖುಷಿನಲ್ಲಿ ಇವಾಗ ನಡೀಕಾಂತ ರೌಂಡ್ಸ್ಗೆ ಹೋಗಿ ಈ ಸ್ಟೇಟ್ ನಲ್ಲಿ ಏನೇನು ಸ್ಪೆಷಲ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬರೋಣ. ನಡೀಕಾಂತ ನಡೆ. ನಮ್ ಬಾಸು ಇಲ್ಲೇ ಅದರಲ್ರಪ್ಪ. ಓಕೆ ಸ್ಟಾಪ್. ಬಾಸು ಮತ್ತೇನ್ರಿ ಸುದ್ದಿ? ಭಾರತೀಯ ಜನತಾ ಪಾರ್ಟಿಲಿ ಯಾವುದೇ ಭಿನ್ನಮತ ಇಲ್ಲ. ಹೌದು ಬಿಡ್ರಿ. ನೀವು ಹಿಂಗ ಸ್ಟೇಟ್ಮೆಂಟ್ ಕೊಡ್ತಾನೆ ರಸ್ತೆದಾಗ ಅಂಗಿ ಹರ್ಕೊಂಡು 4 ವರ್ಷ ಜಗಳ ಮಾಡಿ ಮತ್ತೆ ಮುಂದೆ ಗದ್ದೆ ಹಿಡಕ್ ಟ್ರೈ ಮಾಡ್ತಿದ್ರಿ. ಆ ಕತೆ ಬೇರೆ. ಸರಿ, ಇವಾಗ ನಿಮ್ ನಾಯಕರ ಕತೆ ಏನು? ಅವ್ರಿಗೆಲ್ಲ ಒಂದ್ ಕಡೆ ನೋವಾಗಿದೆ. ಹೌದ್ರಪ್ಪ, ಎಲ್ಲೋ ಒಂದ್ ಕಡೆ ಅಲ್ಲ, ಎಲ್ಲಾ ಕಡೆನೂ ಅವ್ರಿಗೆ ನೋವಾಗಿದೆ. ಸರಿ, ಇವಾಗ ಏನಾಯ್ತು ಆ ಕತೆ ಹೇಳ್ರಿ. ಮುಖ್ಯಮಂತ್ರಿ ಆದ ನಂತರ ಸಾಕಷ್ಟು ಈ ನಾಡಿನ ಜನ ಮೆಚ್ಚುವ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಓಹೋ, ಅದು ಮ್ಯಾಟ್ರು. ಅದಕ್ಕೆ ಏನಾಯ್ತು ಇವಾಗ? ಮುಖ್ಯಮಂತ್ರಿ ಹುದ್ದೆ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನ ಮಾಡ್ತೀವಿ ಅಂತ ಹೇಳಿ ನಮ್ಮ ವರಿಷ್ಠರು ಭರವಸೆ ಕೊಟ್ಟಿದ್ರು. ಅಬ್ಬಬ್ಬಾ, ಹಿಂಗ ಕತೆ. ಎಲ್ಲ ಒಂದ್ ಕಡೆ ಭರವಸೆ ಈಡೇರಿಲ್ಲ ಅಂತ ಹೇಳಿ ನಮ್ಮ ನಾಯಕರು ನೋವಿದೆ. ಆದರೆ ಯಡಿಯೂರಪ್ಪನವ್ರಿಗೆ ಇವತ್ತು ಅಧ್ಯಕ್ಷ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಯಾವುದೂ ಬಯಸಲ್ಲ. ಅಲ್ರಿ, ಅಕಸ್ಮಾತು ಅವ್ರ ಪಕ್ಷ ಬಿಟ್ರ ಏನಾಗುತ್ತೆ? ನಾನು ಈಗಾಗಲೇ ಅನೇಕ ಬಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಭಾರತೀಯ ಜನತಾ ಪಾರ್ಟಿಗೆ ಯಡಿಯೂರಪ್ಪನವ್ರು ಅನಿವಾರ್ಯ. ಯಡಿಯೂರಪ್ಪನವ್ರಿಗೇನು ಭಾರತೀಯ ಜನತಾ ಪಾರ್ಟಿ ಅನ್ನೋ ಅನಿವಾರ್ಯ ಅಲ್ಲ. ಹ್ಞೂ ಮತ್ತ ಖುಷಿ ಎಲ್ಲ ಒಂದು ಕಡೆ ಅವರಿಗೆ ಭಾಳ ನೋವಾಗಿದೆ, ಅವಮಾನ ಆಗ್ತದೆ. ಆ ಕಾರಣಕ್ಕೋಸ್ಕರ ಅವರು ಸಹಜವಾಗಿ ತಮ್ಮ ನೋವನ್ನು ಹೊರಗೆ ಹಾಕಿದ್ದಾರೆ. ಆಗ ತಕ್ಷಣ ಪಕ್ಷವನ್ನು ಬಿಡ್ತಾರೆ ಅಂತ ತಿಳಿಸ್ತೇನಿಲ್ಲ. ನೋಡ್ರಪ್ಪ ಕುಮಾರಣ್ಣರ ಹಿಂಗೆಲ್ಲ ಮಾತಾಡ್ತಾರ ಅವರು. ಸರಿ, ಅಂದಾಗೆ ಕುಮಾರಣ್ಣರ ಇವು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಮುಂದಿನ ಸಾರಿ ಬಿಜೆಪಿ ಬರುತ್ತೋ ಇಲ್ವೋ ಸ್ವಲ್ಪ ಹೇಳ್ರಿ. ಬಿಜೆಪಿಯ ಸರ್ಕಾರ ಈ ರಾಜ್ಯದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗ ಬ್ಯೂಟಿಫುಲ್. ಅಂದಾಗೆ ಯಡ್ಡಿಜಿ ಒಂದ್ಸಾರಿ ಏನೋ ಹೇಳಿದ್ರು, ನಿಮಗ ನೆನಪಾಯ್ತೇನ್ರಿ? ಒಂದು ವಿಶೇಷ ಜೈಲನ್ನ ಕಟ್ಟಬೇಕು ಅಂತ ಹೇಳಿ. ಓ ಹಂಗ. ಅಲ್ರಿ, ಇದನ್ನೆಲ್ಲ ನೋಡಿದ್ರ ನಿಮಗೆ ಏನ್ ಅನ್ಸುತ್ತೆ? ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಚುನಾವಣೆ ಹೋಗ್ತಕ್ಕಂಥ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಹೌದು ಕರೆಕ್ಟ್ ಬಿಡ್ರಿ. ಮತ್ತೊಂದು ಅಭಿಪ್ರಾಯ ಹೇಳ್ರಿ. ಈ ಸರ್ಕಾರ ಮುಂದುವರಿಯೋದು ಸೂಕ್ತವಾಗಿರೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಂಗ ಹೋಗಲ್ ಬಿಡ್ರಿ. ಅಲ್ರಿ, ಮತ್ತೆ ನೀವು ಯಡ್ಡಿಜಿ ಜೊತೆ ಮುಂದಿನ ಎಲೆಕ್ಷನ್ ಅಲ್ಲಿ ಏನೋ ಕೈ ಜೋಡಿಸ್ತೀರಂತ. ಅದು ಏನಾದರೂ ಯಡಿಯೂರಪ್ಪನವ್ರ ಜೊತೆನಲ್ಲಿ ನಾವೇನಾದ್ರೂ ನಂಟು ಬೆಳೆಸಿದ್ರೆ ಅದು ವಿಶ್ವದ 8ನೇ ಅದ್ಭುತ ಅಂತಕ್ಕಂಥ ಒಂದು ಇತಿಹಾಸವನ್ನ ಕಾಣಲಿಕ್ಕೆ ಸಾಧ್ಯ ಆಗ್ಬೋದು. ಏನಂದ್ರಿ? ಅದು ವಿಶ್ವದ 8ನೇ ಅದ್ಭುತ ಅಂತಕ್ಕಂಥ ಒಂದು ಇತಿಹಾಸವನ್ನ ಕಾಣಲಿಕ್ಕೆ ಸಾಧ್ಯ ಆಗ್ಬೋದು. ಓಹೋ, ಹಂಗ ಗೊತ್ತಾಯ್ತು ಬಿಡ್ರಿ ಕುಮಾರಣ್ಣರ. ಈ ರಾಜಕಾರಣದಲ್ಲಿ ವಿಧಾನಸೌಧದ ಕುರ್ಚಿ ಸಿಕ್ಕುತ್ತೆ ಅಂತ ಯಾರಿಗಾದ್ರೂ ವಾಸನೆ ಬಡಿದ್ರ 8 ಅಲ್ಲ 16 ಅದ್ಭುತಗಳನ್ನ ಮಾಡಿ ಇತಿಹಾಸ ನಿರ್ಮಾಣ ಮಾಡ್ತೀರಿ. ಆ ಮಾತು ಬೇರೆ. ಸರಿಪ್ಪ, ಒಟ್ಟಿನಲ್ಲಿ ನೀವು ಯಡಿಯೂರಪ್ಪನವ್ರ ಜೊತೆ ಕೈ ಜೋಡಿಸಂಗಲ್ಲ, ಹೌದಿಲ್ಲ? ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅಲ್ರಿ, ಯಾಕೆ ಸಿರಲ್ಲ ಅಂತ ಸ್ವಲ್ಪ ಡೀಟೇಲ್ ಹೇಳ್ರಿ. ಲೂಟಿ ಹೊಡೆಯತಕ್ಕಂಥ ಕೆಲಸದಲ್ಲಿ ದಾಖಲೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಯಡಿಯೂರಪ್ಪನ ಜೊತೆ ನಾವು ಸಂಬಂಧ ಬೆಳೆಸಿದ್ರೆ ನಮ್ಮ ಹೋರಾಟಕ್ಕೆ ಅರ್ಥವೇ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರಿ ಆಯ್ತ್ರಪ್ಪ ಕುಮಾರಣ್ಣರ, ಬಹಳ ಖುಷಿ ಆಯ್ತು ನಿಮ್ ಜೋಡಿ ಮಾತನಾಡಿದ್ದಕ್ಕೆ. ಇವಾಗಲ್ಲಿ ಕೈ ಪಾರ್ಟಿ ಸ್ಮಾಲ್ ಲೀಡರ್ಸು ಅಂಗಿ ಹರ್ಕೊಂಡು ಜಗಳ ಮಾಡ್ಯಾರಂತ. ಅದೇನ್ ಕತಿ ಅಂತ ನೋಡ್ಕೊಂಡು ಬರ್ತೀನಿ ಸ್ವಲ್ಪ. ಅಲ್ಲ ಇವ್ರ ನೋಡ್ರಿ, ಕಾವೇರಿ ನೀರಿನ ಬಗ್ಗೆ ಸ್ಟ್ರೈಕ್ ಮಾಡ್ರೋ, ಹೋರಾಟ ಮಾಡ್ರೋ ಅಂತ ಹೇಳಿದ್ರೆ ಇಲ್ರಿ, ನಾವು ನಮ್ಮೊಳಗ ಅಂಗಿ ಹರ್ಕೊಂಡು ಜಗಳ ಮಾಡ್ತೇವೆ ಅಂತ ಹೆಂಗ್ ಜಗಳ ಮಾಡಕತ್ತಾರ ನೋಡ್ರಿ ಸ್ವಲ್ಪ ಅಲ್ಲಿ. ಏನಾದ್ರೂ ಹಾಳಾಗ್ ಹೋಗ್ಲಿ,
ಇವಾಗ ನಮಗೆ ಟೈಮ್ ಆಯ್ತು, ಬರ್ತೇವಿ. ಬೈ ಬೈ ಇರ್ಪ. ಓಕೆ ಫೈನ್ ಬಿಟ್ಟಾಗ ಈ ಕಂಟ್ರಿನಲ್ಲಿ ಬರೀ ಇಂಥ ಮ್ಯಾಟ್ರ್ಗಳನ್ನ ಕೇಳ್ಕೊಂಡೆ ಜೀವನ ಮಾಡೋಗಾಯ್ತು ನಮ್ಮ ಹಣೆ ಬರಕ್ಕೆ. ನಡಿಕಾಂತ ನಾವು ಇವಾಗ ಹೈದ್ರಾಬಾದ್ಗೆ ಹೋಗಿ ಸಖತ್ತಾಗಿರೋ ಶಾಹಿ ಬಿರಿಯಾನಿ ತಿನ್ಕೊಂಬರೋಣ. ನಡಿಕಾಂತ ನಡಿ, ಹತ್ತು ಬೇಗ ಗಾಡಿ.